ರಾಜಧಾನಿ ಬೆಂಗಳೂರಿನಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದ್ದು, ಇಬ್ಬರು ಮಕ್ಕಳನ್ನ ಕೊಂದು ತಾಯಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. 6 ವರ್ಷದ ಮಗ ಶಿಯಾನ್ ಮತ್ತು 7 ವರ್ಷದ ಚಾರ್ವಿಯನ್ನ ಉಸಿರುಗಟ್ಟಿಸಿ ಇಲ್ಲಿ ಹತ್ಯೆ ಮಾಡಲಾಗಿದೆ. 6 ವರ್ಷದ ಪುತ್ರ 7 ವರ್ಷದ ಮಗಳನ್ನ ಉಸಿರುಗಟ್ಟಿಸಿ ತಾಯಿ ಹತ್ಯೆ ಮಾಡಿದ್ದಾಳೆ. ಬಳಿಕ ಆಕೆಯೂ ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಫೋಟೋದಲ್ಲಿ ನೋಡ್ತಾ ಇದ್ದೀರಿ, ಮೃತ ತಾಯಿ ಮತ್ತು ಮಕ್ಕಳು. ಕೊಡಿಗೆಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ಆಗಿರುವಂತಹ ಘಟನೆ ಇದು. 2 ದಿನದ ಹಿಂದೆ ಗಂಡ ಹೆಂಡತಿಯ ನಡುವೆ ಗಲಾಟೆ ನಡೆದಿತ್ತಂತೆ. ಕೌಟುಂಬಿಕ ಕಲಹಕ್ಕೆ ಮನನೊಂದು ಈ ರೀತಿಯಾಗಿ ದುಡುಕಿನ ನಿರ್ಧಾರವನ್ನ ತೆಗೆದುಕೊಂಡಿದ್ದಾಳೆ. ಕೊಡಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಆತ್ಮಹತ್ಯೆ ಪ್ರಕರಣ ನಡೆದಿರುತ್ತೆ. ಈ ಪ್ರಕರಣದಲ್ಲಿ ಕುಸುಮ ಅಂತಕ್ಕಂತಹ ಒಬ್ಬರು ಗೃಹಿಣಿ, ಸುಮಾರು 35 ವರ್ಷ, ಇವರು ಕೆಲವು ಕೌಟುಂಬಿಕ ಕಾರಣಗಳಿಂದ ಮನನೊಂದು ತಮ್ಮ ಇಬ್ರು ಮಕ್ಕಳನ್ನ, ಮಗ 6 ವರ್ಷ ಶ್ರೇಯನ್ ಅಂತ, ಮಗಳು 1 ವರ್ಷ 9 ತಿಂಗಳು, ಹೆಸರು ಚಾರ್ವಿ ಅಂತ, ಇವರಿಬ್ರು ಕೂಡ ಉಸಿರುಗಟ್ಟಿ ಕೊಲೆಗೈದು ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿರ್ತಾರೆ. ಇದು ಪ್ರಕರಣ ದಾಖಲಾಗಿದೆ, ತನಿಖೆ ನಡೀತಾ ಇದೆ. ನಿಖರವಾದ ಕಾರಣಗಳು ತನಿಖೆಯಿಂದ ಪತ್ತೆಯಾಗಿದೆ. ಕೊಡಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಆತ್ಮಹತ್ಯೆ ಪ್ರಕರಣ ನಡೆದಿರುತ್ತೆ. ಈ ಪ್ರಕರಣದಲ್ಲಿ ಕುಸುಮ ಅಂತಕ್ಕಂತಹ ಒಬ್ಬರು ಗೃಹಿಣಿ, ಸುಮಾರು 35 ವರ್ಷ, ಇವರು ಕೆಲವು ಕೌಟುಂಬಿಕ ಕಾರಣಗಳಿಂದ ಮನನೊಂದು ತಮ್ಮ ಇಬ್ರು ಮಕ್ಕಳನ್ನ, ಮಗ 6 ವರ್ಷ ಶ್ರೇಯನ್ ಅಂತ, ಮಗಳು 1 ವರ್ಷ 9 ತಿಂಗಳು, ಹೆಸರು ಚಾರ್ವಿ ಅಂತ, ಇವರಿಬ್ರು ಕೂಡ ಉಸಿರುಗಟ್ಟಿ ಕೊಲೆಗೈದು ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿರ್ತಾರೆ. ಇದು ಪ್ರಕರಣ ದಾಖಲಾಗಿದೆ, ತನಿಖೆ ನಡೀತಾ ಇದೆ. ನಿಖರವಾದ ಕಾರಣಗಳು ತನಿಖೆಯಿಂದ ಪತ್ತೆಯಾಗಿದೆ. ಕೊಡಿಗೆಹಳ್ಳಿ